ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳಷ್ಟು ಜನ ಎಲ್ಲ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರು, ಸರ್ ನಮಗೆ ಇಂಕ್ಯುಬೇಟರ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ನಾನು ಏನೇ ಕಂಟೆಂಟ್ ಮಾಡ್ತಾ ಇದ್ದೀನಿ, ನನಗೆ 1.5 ಲಕ್ಷ ಜನ ಇದ್ದಾರೆ ಅಂತಂದರೆ ಅವರಿಗೆ ಬೇಕಾಗಿರುವಂಥ ಕಂಟೆಂಟ್ ಕೊಡಬೇಕನ್ನೋದೇ ನನ್ನ ಉದ್ದೇಶ. ಅದಕ್ಕೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ಅವ್ರನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಸರ್ವಿಸ್ ಕೊಟ್ಟು ಅವ್ರಿಗೆ ವೀಡಿಯೋ ಮಾಡಿಸ್ಬೇಕನ್ನೋದೇ ನನ್ನ ಉದ್ದೇಶ. ಸೊ ಹಂಗಾಗಿ ಇವತ್ತೇನಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚರಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ಬಂದಿರೋ ಕಾರಣನೇ ರಂಜಿತ್ ಬ್ರದರ್ ಇದ್ದಾರೆ. ಅವ್ರು ಏನಂತಂದರೆ ನನಗೆ ಒಂದ್ಸರಿ ಕಮೆಂಟ್ಸ್ ಮಾಡಿದರು. ಕಮೆಂಟ್ಸ್ ಮಾಡಿದ ಮೇಲೆ ನಾನು ತಿಳ್ಕೊಂಡೆ ನನಗೆ ನಮ್ಮ ಸಬ್ಸ್ಕ್ರೈಬರ್ ನೀರು ಇರೋದೇ ಇಂಕ್ಯುಬೇಟರ್. ಸೊ ಹಂಗಾಗಿ ಅವ್ರ ಹತ್ರ ಸಿಗ್ತಾ ಇದೆ ಸರ್, ನಮ್ಮ ಹತ್ರ ಸರ್ವಿಸ್ ಇದೆ ಎಲ್ಲನೂ ಅಂತ ಹೇಳಿದರು. ಅವ್ರನ್ನ ಹುಡ್ಕೊಂಡು ಅಂದರೆ ಯಾದಗಿರಿ ಜಿಲ್ಲೆಯಿಂದ ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ನಿಮಗೋಸ್ಕರ ಬಂದಿದ್ದೀನಿ ನಾನು. ಸೊ ಹಂಗಾಗಿ ಬ್ರದರ್ ನಮ್ಮ ಜೊತೆ ಇದ್ದಾರೆ. ಅವ್ರಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಯಾವ ಥರ ಅವ್ರದೆಲ್ಲ ಮಾರ್ಕೆಟಿಂಗ್ ಇದೆ, ಜನರಿಗೆ ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ, ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಅಬ್ದುಲ್ ಹೇಗಿದ್ದೀರಾ? ರಂಜಿತ್ ಸರ್. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಓಕೆ. ನಾನೇ ಜಾಸ್ತಿ ಎಲ್ಲ ಅಂದ್ಕೋತಾ ಇದ್ದೆ, ನೀವು ಅಕಸ್ಮಾತಾಗಿ ಬಂದ್ಬಿಟ್ರಿ, ನಂಗೆ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನನಗೆ ನನ್ನ ಸಬ್ಸ್ಕ್ರೈಬರ್ದವರು ನನಗೆ ಇದ್ದಾರೆ 1.5 ಲಕ್ಷ ಜನ ಅದಾರ ಅಂತಂದ್ರೆ ಅವ್ರ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಸರ್ ನನಗೆ. ಸೊ ಹಂಗಾಗಿ ಅವರೆಲ್ಲ ಇಂಕ್ಯುಬೇಟರ್ ಬಗ್ಗೆ ಕೇಳ್ತಾ ಇದ್ರು, ಸರ್ ಎಲ್ಲಿಯಾದ್ರೂ ಸಿಗುತ್ತಾ? ಯಾಕಂತಂದ್ರೆ ಮಾರ್ಕೆಟಲ್ಲಿ ಏನಂತಂದ್ರೆ ಸೊ ಕೊಡ್ತಾರೆ, ಬಟ್ ಮಾರ್ಕೆಟೆಲ್ಲ ಸೇಲ್ಸ್ ಇರುತ್ತೆ. ಬಟ್ ಏನಂತಂದರೆ ಅವ್ರಿಗೆ ಬೇಕಾದಂಥ ಸರ್ವಿಸು, ಸೊ ಬೇಕಾದಂಥ ವಾರಂಟಿಯಲ್ಲಿ ಕೊಡಲ್ಲ. ಸೊ ಕಳಪೆ ಎಲ್ಲ ಈ ಥರ ಇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಿಮಗೆ ಟ್ರಸ್ಟೆಡ್ ಪರ್ಸನ್ ಅವರು ಇರುವಂಥ ಗೊತ್ತಿದ್ದವ್ರ ಹತ್ರ ಹೋಗಿ ನಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಸರ್, ಅನುಕೂಲ ಆಗುತ್ತೆ ನಮಗೆ, ಮೊಟ್ಟೆಯಿಂದ ಮರಿ ಮಾಡೋಕ್ಕಂತ ಕೇಳ್ತಾ ಇದ್ರು. ಸೊ ನಿಮ್ಮನ್ನು ಹುಡ್ಕೊಂಡು ಅಲ್ಲಿಂದ ಬಂದಿದ್ದೀನಿ, ತುಂಬ ಖುಷಿ ಅನಿಸಿತ್ತು. ನಿಮ್ಮ ಬಗ್ಗೆ, ನಿಮ್ಮ ಪರಿಚಯ ಬಗ್ಗೆ ತಿಳಿಸ್ಕೊಡಿ ಸರ್. ಓಕೆ ಸರ್, ಓಕೆ. ಭಾಳ ತುಂಬ ಸಂತೋಷವಾಗ್ತಿದೆ ನೀವು ನಮ್ಮನ್ನು ಹುಡ್ಕೊಂಡು ಬರೋದು. ಜೊತೆಗೆ ನಮ್ಮ ಕ್ವಾಲಿಟಿ ಅಂತ ಅನ್ನೋದೊಂದು ಆಗ್ಬೋದು, ಮತ್ತು ನಾವು ಕೊಡ್ತಿರೋ ಸರ್ವಿಸ್ ಆಗ್ಬೋದು, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನಮಗೆ ಗೊತ್ತಿಲ್ಲದ ತಿಳ್ಕೊಂಡಿದ್ದೀರಾ. ತುಂಬ ಧನ್ಯವಾದ ಅದಕ್ಕೆ ಸರ್. ಓಕೆ, ಈಗ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಪರಿಚಯ ಅಂತಂದರೆ ನಮ್ಮದು ಕೆಂಚರ್ಲಹಳ್ಳಿ ಅಂತ, ಅದು ಬಂದು ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಬರುತ್ತೆ. ಅಂದರೆ ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಊರು ಸಿಗುತ್ತೆ. ಇದು ನಮ್ಮ ಅಡ್ರೆಸ್ಸು ಬಂದು. ನಾವು ನಮ್ಮ ಕೋಳಿ ಫಾರಮನ್ನು ಸ್ಟಾರ್ಟ್ ಮಾಡಿ 4 ಇಯರ್ಸ್ ಆಗ್ತಿದೆ. ನಾವು ಹೊರಗಡೆ ಜಾಬ್ ಮಾಡಿಕೊಂಡು ನಂತರ ಬಂದು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ವಿ 4 ಇಯರ್ಸ್ ಬ್ಯಾಕು. ಆವಾಗಲಿಂದ ನಾವು ಫಸ್ಟು ಕೋಳಿ ಅಂತಲೂ ತಂದು 4 ಹೆಣ್ಣು ಒಂದು ಹುಂಜ ಅಂತಲೂ ತಂದು ಅದನ್ನ ಚಿಕ್ಕದಾಗಿ ಡೆವಲಪ್ ಮಾಡ್ಕೊಳ್ತಾ ಬಂದಿದ್ದೀವಿ ಸರ್. ಈಗ ಒಂದು 120 ಕೋಳಿವರೆಗೂ ಇದೆ. ಅದ್ರ ಜೊತೆಗೆ ನಾವು ಮರಿ ಮಾಡಿಸ್ತೇವೆ, ಮರಿ ಮಾಡಿಸಿ ಮಾರೋದ್ರ ಜೊತೆ ನಾವು ಬ್ರಾಂಚಸ್ ಡೆವಲಪ್ ಮಾಡೋ ಕೆಲಸದಲ್ಲಿ ಇದ್ದೀವಿ. ತುಂಬಾ ಚೆನ್ನಾಗಿದೆ ಸರ್ ಬಿಸ್ನೆಸ್ ಅಂತ ಅನ್ನೋದು. ಬಿಸ್ನೆಸ್ ಅಂತ ಹೇಳೋಕ್ಕಿಂತ ಸರ್ವಿಸ್ ಅಂತ ಅನ್ನೋದು ತುಂಬಾ ಚೆನ್ನಾಗಿದೆ. ಜನರ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ, ಎಲ್ಲರೂ ಒಳ್ಳೆಯಾಗಿ ಆದರಿಸಿದ್ದಾರೆ, ಜಾಸ್ತಿ ಚೆನ್ನಾಗಿದೆ ಸರ್. ಇದರಿಂದ 4 ಜನಕ್ಕೆ ಅನುಕೂಲ ಆಗ್ತಿದೆ ನಮ್ಮಿಂದ, ಪ್ಲಸ್ ಅವರು ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅದು ತುಂಬಾ ಸಂತೋಷವಾಗಿದೆ ಸರ್. ಈಗ ಚಿಕ್ಸ್ ಬೇಕಾದ್ರೆ ಕೊಡ್ತೀರಿ ಸರ್? ಅಂದ್ರೆ ಕೊಡ್ತಿದ್ದೀವಿ ಸರ್, ಚಿಕ್ಸ್ ಕೊಡ್ತಿದ್ದೀವಿ. ದೊಡ್ಡ ಕೋಳಿ ಕೂಡ ಒಂದೊಂದು ಚಾನ್ಸ್ ಅಲ್ಲಿ ಕೊಡ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ಇಲ್ಲ ಬಿಡಿ, ಬಟ್ ಕೊಡ್ತೀವಿ ಸರ್. ಸರ್ ಇಂಕ್ಯುಬೇಟರ್ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವ ತರ ನಿಮ್ದು ಫೋಕಸ್ ಏನಿದೆ, ಜನರಿಗೆ ಯಾವ ತರ ಕೊಡ್ತಾ ಇದ್ದೀರಿ ಹೆಂಗ ಅಂತ ಹೇಳಿ ಸರ್. ಸರ್ ಇಂಕ್ಯುಬೇಟರ್ಸು ಬಂದು ನಮ್ಮ ಹತ್ರ 2 ಥರದಿಂದ 3 ಥರ ಸಿಗುತ್ತೆ. ಒಂದು 75 ಮೊಟ್ಟೆ, ಒಂದು 90 ಮೊಟ್ಟೆ, ಇನ್ನು 150 ಮೊಟ್ಟೆ, 3 ಥರ ಬರ್ತಿದೆ. ಅದು ಬಂದು ಯಾವ ಥರ ಅಂದರೆ, ಈಗ ನಾವು ಸರ್ವಿಸ್ ಥರ ಕೊಡ್ತಿದ್ದೇವೆ ಸರ್, ದುಡ್ಡು ಪರವಾಗೆಲ್ಲ ನಾವು ಮಾಡ್ತಿರೋದು. ಮಾರ್ಕೆಟಲ್ಲಿ ಜಾಸ್ತಿ ಜನ ಮೋಸ ಮಾಡೋರು ಇದ್ದಾರೆ, ನೀವು ಹೇಳಿ ಥರನೇ. ಬಟ್ ನಾವು ಆ ಥರ ಅಲ್ದಿರ, ನಮಗೆ ಅದ್ರ ಮೇಲೆ ಬರೋ ಇನ್ಕಮ್ಗೆ ಅಂದರೆ ಒಂದು ಸ್ವಲ್ಪ ಸರ್ವಿಸ್ ಅಂತಲೂ ಜಾಸ್ತಿ ಮುಖ್ಯ. ಅದರ ನಾವು ಪ್ಲಾನ್ ಮಾಡಿ ಕೊಡ್ತಿದ್ದೀವಿ ಸರ್. ಒಂದು 500-600 ರೂಪಾಯಿ ನಮಗೆ ಸಿಗೋ ಥರ ಮಾಡಿಕೊಂಡು ನಾವು ಅದನ್ನು ಹೊರಗಡೆ ಕೊಡೋದಾಗ್ತಿದೆ ಆ ಥರ. ಸರ್ ಈಗ ಅದಕ್ಕೆ ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಅಂದರೆ ನೀವೊಬ್ರು ಟ್ರಸ್ಟೆಡ್ ಪರ್ಸನ್ ಅಂತಾನೆ ಹುಡ್ಕೊಂಡ್ ಬಂದಿದ್ದೀರಾ. ಅಂದ್ರೆ ಹೌದು, ನಮ್ಮ ಸಬ್ಸ್ಕ್ರೈಬರ್ದವರು ಅಬ್ದುಲ್ ಅನ್ನೋ ಹೆಸರನ್ನ ನಂಬ್ಕೊಂಡು ಗೇಸಿ ನಿಮ್ಗೆ ಕಾಲ್ ಮಾಡ್ತಾರ ಅಂತಂದ್ರೆ ಅವ್ರಿಗೆ ಒಂದು ಉತ್ತಮವಾದ ಸರ್ವಿಸ್ ಸಿಗಬೇಕನ್ನೋದೇ ನನ್ನ ಉದ್ದೇಶ. ಸೊ ಹಂಗಾಗಿ ನಮ್ಮ ಜನಗಳಿಗೆ, ರೈತರಿಗೆ, ಮಾಧ್ಯಮ ವರ್ಗದವ್ರು ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಇರಲ್ಲ. ಯಾಕಂದರೆ ಮಾಡಬೇಕಂದ್ರೆ 15-20 ಸಾವಿರ ಬಂಡವಾಳದಲ್ಲೇ ಮಾಡ್ತಾ ಇರ್ತಾರೆ. ಸೊ ಒಂದು 15-20 ಸಾವಿರದಲ್ಲೇ ಅಂತ ತಿಳ್ಕೊಂಡು ಗೇಸಿ ನಿಮ್ಮ ಹತ್ರ ಮಷಿನ್ ಹಿಡ್ಕೊಂಡು ಎಲ್ಲನೂ ಮಾಡ್ಬೋದು ಸರ್ ಅವರು. ಸರ್ ಆರಾಮಾಗಿ ಮಾಡ್ಕೋಬೋದು, ಅದೇನು ದೊಡ್ಡ ವಿಷಯ ಏನಲ್ಲ. ನಾನು ಕೊಡ್ತಿರೋದೇ ಕಡಿಮೆ ರೇಟ್ಗೆ, ಪ್ಲಸ್ ಎಲ್ಲರೂ ಚೆನ್ನಾಗಿರಬೇಕು. ಪ್ಲಸ್ ಇನ್ನೊಂದೇನಂತಂದರೆ ಮಾರ್ಕೆಟಲ್ಲಿ ಮೋಸ ಹೋಗ್ಬಾರ್ದು, ದುಡ್ಡುಗೋಸ್ಕರ ಬದುಕ್ತಾರಲ್ವ ಅವ್ರಿಗೆ ಚಾನ್ಸ್ ಕೊಡಬಾರ್ದು ಅನ್ನೋದನ್ನ ಕಾರಣಕ್ಕೆ ನಾವು ಒಂಥರ ತಗೊಂಡೋಗಿ ಕೊಡ್ತಿದ್ದೇವೆ. ಸಿಂಪಲ್ ಆಗಿರುತ್ತೆ ಇಂಕ್ಯುಬೇಟರ್ ಅಂತ ಅನ್ನೋದು. ಪ್ಲಸ್ ಅದರ ಜೊತೆ ರಿಸಲ್ಟ್ ಕೂಡ ನಿಮಗೆ 100ಕ್ಕೆ ಒಂದು 95-96 ಮೊಟ್ಟೆ ರಿಸಲ್ಟ್ ಬರೋ ಥರ ನಾವು ಪ್ಲಾನ್ ಮಾಡಿ ಕೊಡ್ತೇವೆ. ಅದೇ ಥರ ಮಾರ್ಕೆಟಲ್ಲಿ ಕೊಟ್ಟವ್ರಿಗೆಲ್ಲ ಸೂಪರ್ ಚೆನ್ನಾಗಿದೆ ರಿಸಲ್ಟು. ಒಂದು ತಗೊಂಡವ್ರು 2-3 ತಗೊಂಡು ಹಾಕ್ಕೊಂಡು ಪಾಪ ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ. ನಮ್ಮ ಇಂಟೆನ್ಷನ್ ಕೂಡ ಅದೇನೆ. ನಾವು ಏಕೆಂದರೆ ನಾಟಿ ಕೋಳಿ ದೇಶಕ್ಕೆಲ್ಲ ಕೊಡೋಕ್ಕಾಗೋದಿಲ್ಲ, ನಮ್ಮಿಂದ ಆಗೋದು ಮಾಡಿಕೊಟ್ರೆ ಅವರೇ ಡೆವಲಪ್ ಮಾಡ್ಕೊಂಡು ಅವರು 1-2 ರೂಪಾಯಿ
ತಿಂದ್ಕೊಂಡು ಪ್ಲಸ್ ಅದರಲ್ಲಿ ಅವರು ಡೆವಲಪ್ ಆಗೋಕೆ ಚಾನ್ಸ್ ಇದೆ ಸರ್. ಹೌದು, ಅದೇ ನಾವು ಒಂದು ಮಾತು ಹೇಳ್ತಾರೆ, ಬಹಳಷ್ಟು ಜನಕ್ಕೆ ಅಂತಿರ್ತಾರೆ ಸರ್, ಅಬ್ದುಲ್ ಸರ್ ನೀವೇ ಹೇಳ್ತೀರ ಅಂತ, ಯಾಕಂದ್ರೆ ನನ್ನ ಅನುಭವ ಇದೆ, ಹಂಗಾಗಿ ಹೇಳ್ತಾ ಇದೀನಿ. ಹಸಿದವರಿಗೆ ಅನ್ನ ಹಾಕಿದ್ರೆ ಅವ್ರು ಊಟ ಮಾಡ್ತಾರಂತೆ, ಅಡಿಗೆ ಮಾಡೋದನ್ನ ಕಲಿಸ್ಕೊಟ್ರೆ ಅವ್ರು ಯಾವ ಬೇಕಾದ್ರೆ ಮಾಡ್ಕೊಂಡು ತಿಂತಾರಂತೆ. ಹಂಗಾಗಿ ನೀವು ಮೊಟ್ಟೆ ಚಿಕ್ಸ್ ಕೊಡೋದಕ್ಕಿಂತ ಅವರಿಗೆ ಮಷಿನ್ ತಗೊಂಡ್ಗೇಸಿ ಮೊಟ್ಟೆ ಇಟ್ಕೊಂಡು ಮರಿ ಮಾಡೋದು ಹೇಳ್ಕೊಂಡ್ರೆ ಅವರೇ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ. ಹೌದು ಹೌದು ಸರ್. ಇದನ್ನ ನಾನು ಒಂಚೂರು ಪವರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ನೀವೇನ ಜಾಸ್ತಿ ತುಂಬಾ ಒಳ್ಳೆ ವಿಷಯ ಸರ್ ಇದು. ಏನು ಅಂತ ಅಂದ್ರೆ, ಈಗ ನಾರ್ಮಲ್ ಆಗಿ ನಾವೀಗ ಹೊರಗಡೆ ಬ್ರಾಯ್ಲರ್ ಕೋಳಿ ಮೊಟ್ಟೆ ಮರಿ ತಗೋಬೇಕಾದ್ರೂ 35 ರೂಪಾಯಿ ಕೊಡ್ತಿದ್ದಾರೆ, 40 ತನಕ ಕೊಡ್ತಾರೆ ಸರ್. 40 ತನಕ 35ರಿಂದ 40 ಹತ್ರ ಇದೆ ರೇಟು. ಅದೇ ನಾಟಿ ಬೇಕಾದ್ರೆ 60-70 ರೂಪಾಯಿ ಕಡಿಮೆ ಕೊಡ್ತಿಲ್ಲ. ಅದೀಗ ನಾವು ಪ್ಯೂರ್ ನಾಟಿ ಅಂದ್ಕೊಂಡ್ರು ಯಾವ್ದು ಅಂದ್ಕೊಂಡ್ರು ಕೂಡ ನಾವು ಮೊಟ್ಟೆ ಕಲೆಕ್ಟ್ ಮಾಡ್ಕೊಂಡ್ರೆ ಕಡಿಮೆ ರೇಟಿಗೆ ಸಿಗುತ್ತೆ. ಅದನ್ನ ತಗೊಂಡೋಗಿ ಇಂಕ್ಯುಬೇಟರ್ಗೆ ಹಾಕೊಂಡು ಒಂದು ಮೊಟ್ಟೆನೋ ಒಂದು 5 ಮೊಟ್ಟೆ 10 ಮೊಟ್ಟೆ ಹೋದ್ರೂ ಕೂಡ ನಾವು ಯೋಚನೆ ಮಾಡಿದೆ ನಾವೇ ಮಾಡ್ಕೊಂಡ್ರೆ ಇವತ್ತು 10 ಮೊಟ್ಟೆ ಮಾಡ್ತೀವಿ, ನಾಳೆ 100 ಮೊಟ್ಟೆ, ಇನ್ನೊಂದು ದಿನ 1000 ಮೊಟ್ಟೆ ಮಾಡ್ತೇವೆ. ಅದಕ್ಕಂದ್ರೆ ಏನಿದೆ ಸರ್, ಸಿಂಪಲ್ ಆಗಿ ಮಾಡ್ಕೋಬಹುದು, ಜಾಸ್ತಿ ಸಿಂಪಲ್ಲು. ನೀವು ಹೇಳ್ದಂಗೆ ಊಟನ ನಾವೇ ಮಾಡ್ತೀವಿ, ತಿನ್ನೋದು ನಾವೇ ತಿಂತೀವಿ ಅನ್ನೋ ಥರ ಇದೆ. ಜಾಸ್ತಿ ತುಂಬಾ ಚೆನ್ನಾಗಿದೆ ಸರ್ ಮಾತು. ಸರ್ ಈಗ ಇಂಕ್ಯುಬೇಟರ್ ಬಗ್ಗೆ ಸರ್ ಒಳಗಡೆ ನೇರವಾಗಿ ಹೋಗೋಣ. ಜನರಿಗೆ ಏನಿದೆ, ಏನ್ ಸರ್ವಿಸ್ ಇದೆ, ಯಾವ ತರ ಇದೆ, ಯಾವ ತರ ಅದನ್ನ ವರ್ಕ್ ಮಾಡುತ್ತೆ, ಯಾವ ತರ ಇದೆ ಅಂತೇಳಿ ಲೈವ್ ಆಗಿ ತೋರಿಸ್ಕೊಡಿದ್ರೆ ಸರ್, ಬನ್ನಿ ಹೋಗೋಣ. ಓಕೆ ಸರ್. ಸರ್ ಈಗ ಇದು ಆಪರೇಟ್ ಮಾಡೋದ್ರ ಬಗ್ಗೆ, ಇಂಕ್ಯುಬೇಟರ್ ಬಗ್ಗೆ ಸೊ ಇದ್ರದ್ದು ಏನಂತಂದ್ರೆ ಸಂಪೂರ್ಣವಾದ ಮಾಹಿತಿ ನಮ್ಮ ಜನಗಳಿಗೆ ಓಕೆ ಸರ್. ಇಲ್ಲಿಂದ ಖರೀದಿ ಮಾಡಿ ತಗೊಂಡು ಹೋದ್ಮೇಲೆ ಅವ್ರಿಗೆ ಏನ್ ತೊಂದರೆ ಆಗಿರಬಾರ್ದು. ಸೊ ಅವ್ರು ಯಾವ ತರ ಮೊಟ್ಟೆ ಇಟ್ಟು ಯಾವ ತರ ಇದ್ ಮಾಡ್ಬೇಕು ಪ್ರತಿಯೊಂದನ್ನು ತೋರಿಸ್ಕೊಡಿ ಸರ್. ಅದನ್ನು ಸರ್ ಅದೇನಿಲ್ಲ, ಜಾಸ್ತಿ ಸಿಂಪಲ್ ಅದು ಬರೋದು. ಏನು ಅಂತಂದ್ರೆ ನೋಡಿ, ಇವೆರಡು ಪಿನ್ಸ್ ಬರುತ್ತೆ, ಪ್ಲಸ್ ಇದ್ರ ಜೊತೆಗೆ ಇದೊಂದು ಕರೆಂಟ್ ಪ್ಲಗ್ ಬರುತ್ತೆ. ಈ 3 ಒಂದು ಇಂಕ್ಯುಬೇಟರ್ ಸಂಬಂಧಿಸಿರೋದು. ಇವು 3 ಈ ತರ ನಾರ್ಮಲ್ ಆಗಿ 3 ಪಿನ್ಸ್ ಇದೆ, ಈ ತರ ಹಾಕೊಳ್ಳೋದು. ಈ ರೀಡಿಂಗ್ ಮೀಟರ್ಸ್ ಇರುತ್ತೆ. ಇನ್ನು ಒಳಗಡೆ ಇನ್ನು ನಾರ್ಮಲ್ ಸರ್, ಇನ್ನು ಇಷ್ಟೇ. ಇದು ನಾರ್ಮಲ್ ಆಗಿ ಇದು ರೀಡಿಂಗ್ಸ್ ಎಲ್ಲ ಬರುತ್ತೆ, ಅದನ್ನ ಮತ್ತೆ ನಾನು ನೀಟಾಗಿ ಹೇಳ್ಬೋದು. ಈಗ ಸೇಮ್ 3 ಕೂಡ ಸೇಮ್ ಅದೇ ತರನೇ ಆಪರೇಟಿಂಗು. ಈಗ ವರ್ಕಿಂಗ್ ಇದಾವೆ ಸರ್, ಮೊಟ್ಟೆ ಇಟ್ಟಿದ್ದೀವಿ ಸರ್, ಇದಾವೆ. ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಇಡಬಹುದು ಸರ್? ಎಷ್ಟು ಬಾಕ್ಸ್ ಇದಾವೆ ಸರ್? ಸರ್ ಇದರಲ್ಲಿ 90 ಮೊಟ್ಟೆ, 180 ಮೊಟ್ಟೆ, 75 ಮೊಟ್ಟೆ, ಆ ತರ 3 ತರ ಇಟ್ಕೋಬೋದಾಗುತ್ತೆ. ಈಗ ಇದರಲ್ಲಿ ಎಲ್ಲ ಇವೆಲ್ಲ ನಮ್ಮ 90 ಮೊಟ್ಟೆದು ಇದೆ ಈಗ ಸದ್ಯಕ್ಕೆ. ಇದರಲ್ಲಿ 180 ಈಗ ಸದ್ಯಕ್ಕೆ ಖಾಲಿ ಆಗಿದೆ. ಇದು ಬೇರೆಯವ್ರಿಗೆ ಬೇಕು ಅಂತಂದ್ರೆ ರೆಡಿ ಮಾಡಿದ್ದೀವಿ, ಅದೇ ಅದನ್ನ ಕಳಿಸ್ಬೇಕಾಗುತ್ತೆ ಸರ್. ಆ ತರ ಓಪನ್ ಮಾಡಿ ಕ್ಲಿಯರ್ ಆಗಿ ತೋರಿಸ್ತೀನಿ ಸರ್, ಬನ್ನಿ ಸರ್. ಇದು ಬಂದು ಜಾಸ್ತಿ ಸಿಂಪಲ್ ಆಗಿರುತ್ತೆ ಬಾಕ್ಸ್ಗಳು. ನೋಡಿ ಒಂದ್ಸಲ, ಇದು ಥರ್ಮಾಕೋಲ್ ಬಾಕ್ಸ್ ಬರುತ್ತೆ, ನಾವು ಕಂಪ್ನಿ ಕಡೆಯಿಂದ ಮಾಡಿಸೋದು ಇದನ್ನ. ನೀವೇ ಎಲ್ಲ ಮಾಡ್ತಾರೆ ಸರ್? ಹೌದು. ಇಲ್ಲ ಸರ್, ನಾವು ರೆಡಿ ಮಾಡಿಸ್ತೇವೆ, ಅವ್ರಿಗೆ ಆರ್ಡರ್ ಕೊಟ್ಟು ಮಾಡಿಸ್ಕೋತೀವಿ ಬಾಕ್ಸ್ಗಳೆಲ್ಲ. ಯಾಕೆಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಿರೋ ಬಾಕ್ಸ್ಗಳಲ್ಲಿ ಮರಿಗಳಾಗ್ತಿಲ್ಲ. ಆದ ಕಾರಣ ಇವೆಲ್ಲ ನಾವು ಹೊಸದಾಗಿ ನಾವು ಎಕ್ಸ್ಟ್ರಾ ಗೇಜೆಡ್ ಬಾಕ್ಸ್ ಅಂತ ಇದು ಮಾಡಿಸ್ತೇವೆ. ಇದೇನು ಅಂತಂದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ ಸರ್ ಇದರಲ್ಲಿ. ನೀವೇ ಎಲ್ಲ ರೆಡಿ ಕೊಟ್ಟು ಮಾಡಿಸ್ತೀರಿ ಸರ್? ನಾವೇ ಎಲ್ಲ ಅದು ಆರ್ಡರ್ ಕೊಟ್ಟು ಮಾಡಿಸ್ಕೋತೀವಿ ಸರ್. ಆ ತರ ನಮ್ಗೆ ಯಾವ ತರ ಬೇಕೋ ಆ ತರ ಮಾಡಿಸ್ಕೋತೀವಿ. ಅದು ಸರ್ ವಿಷಯ. ಇದು ಇದರಲ್ಲಿ ಈ ತರ ಬರುತ್ತೆ. ಮತ್ತೆ ಇದು ಈ ಕಡೆ ಕೂಡ ಸೇಮ್ ಎಲ್ಲ ಒಂದೇ ತರನೇ ಇರುತ್ತೆ ಸರ್. ಇವೆಲ್ಲ ಮೊಟ್ಟೆಗಳು ಇದಾಗ್ಬೋದು. ಅಂದ್ರೆ 90 ಮೊಟ್ಟೆಗಳು ಹಿಡಿಯುತ್ತೆ ಸರ್ ಇದರಲ್ಲಿ? 90 ಹಿಡಿಯುತ್ತೆ ಸರ್. 85ರಿಂದ 90 ಮೊಟ್ಟೆ ಹಿಡಿಯುತ್ತೆ ಒಂದೊಂದರಲ್ಲಿ, ಆ ಥರ ಸರ್. ಇದರಲ್ಲಿ ಬಂದು ಬಾತುಕೋಳಿ, ನಾಟಿ ಕೋಳಿ, ಪಂದ್ಯದ ಕೋಳಿ, ಇದು ಕಡಕ್ನಾಥ್ ಆಗ್ಬೋದು, ಬ್ರಾಯ್ಲರ್ ಆಗ್ಬೋದು, ಲವ್ ಬರ್ಡ್ಸು, ಪಾರಿವಾಳ, ಕ್ವೈಲ್ಸ್ ಆಗ್ಬೋದು, ಗೌಜಿಗನಕ್ಕಿ, ಇವೆಲ್ಲ ಯಾವುದೇ ಥರ ಹಾಕೊಂಡ್ರು ಕೂಡ, ನವಿಲ್ ಆಗ್ಬೋದು, ಟರ್ಕಿ ಆಗ್ಬೋದು, ಇವೆಲ್ಲ ಯಾವ್ದು ಹಾಕೊಂಡ್ರು ಆಗುತ್ತೆ ಸರ್ ಮರಿ. ಆ ಥರ ಯಾವುದಕ್ಕೆ ಇದೆಲ್ಲ ಆಗೋದಿಲ್ಲ ಅಂತೇನಿಲ್ಲ. ಇದರಲ್ಲಿ ಬಂದು ಒಂದು ಆಸ್ಟ್ರಿಚ್ ಒಂದು 2 ತರ ಆಗೋದಿಲ್ಲ, ಅದಕ್ಕೆ ಬೇರೆ ತರ ಸೆಟ್ಟಿಂಗ್ಸ್ ಇರುತ್ತೆ. ಮಿಕ್ಕ ನೀವು ಇನ್ನು ಯಾವ್ದು ಹಾಕೊಂಡ್ರು ಕೂಡ ಆರಾಮಾಗಿ ಮರಿ ಆಗುತ್ತೆ ಸರ್ ನಮ್ಮ ಹತ್ರ. ಸರ್ ಈಗ ಇದರಲ್ಲಿ 90 ಮೊಟ್ಟೆಗಳು ಇರ್ತಾವ ಅಂತ ಅನ್ಕೊಂಡ್ರಿ ಸರ್? ಹೌದು. ಮೊಟ್ಟೆ ತಂದು ಇಡ್ತಾರ ಅಂದ್ರೆ ಅದ್ರಲ್ಲಿ ಏನಾದ್ರು ಎಷ್ಟು ವೇಸ್ಟೇಜ್ ಆಗ್ಬೋದು ಸರ್ ನಿಮ್ ಪ್ರಕಾರ? ಬಹಳಷ್ಟೆಲ್ಲ ಆಗಲ್ಲ ನಿಮ್ದೆಲ್ಲ ಅಂತ ಕೇಳಿದೆ ನಾನು ಸರ್. ಈಗ ಅದು ಬಂದು 95% ಇದೆ ಅಂತ ಕೇಳಿದ್ದೆ. ಹೌದು. 90 ಮೊಟ್ಟೆ ಇಟ್ರೆ ಎಷ್ಟು ಬರ್ಬೋದು ಸರ್ ಮರಿಗಳಲ್ಲಿ? ಸರ್ ಈಗ 100 ಮೊಟ್ಟೆ ಹಾಕಿದೀವಿ ಅಂತ ಅಂದ್ಕೊಳ್ಳಿ, ಒಂದು 95ರಿಂದ 96 ಮೊಟ್ಟೆ ಮರಿ ಆಗೋ ಚಾನ್ಸ್ ಇದೆ. ಮಿಕ್ಕ ನಾನು ಯಾವ್ದು ಅಂತಂದ್ರೆ 9 ದಿನಕ್ಕೆ ಒಂದು ಹೇಳ್ತೀನಿ, ಎಗ್ ಕ್ಯಾಂಡ್ಲಿಂಗ್ ಅಂತ ಒಂದು ಬರುತ್ತೆ. ಅದೇನು ಅಂತಂದ್ರೆ ಹುಂಜ ತುಳಿದಿದೆಯಾ ಇಲ್ವಾ, ಕ್ರಾಸ್ ಆಗಿದೆಯಾ ಇಲ್ವಾ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಒಂದು ಬಂದು ನಾವು ಹೇಳ್ತೇವೆ ನೀಟಾಗಿ ಈ ತರ ಮಾಡ್ಕೊಂಡ್ರೆ ಸರೋಗುತ್ತೆ ಅಂತ. ಆ ತರ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮೊಟಾಲಿಟಿ ಅನ್ನೋದು ಬರೋದಿಲ್ಲ, ಅಂದ್ರೆ ಮರಿ ಆಗದೆ ಇರೋದಿಲ್ಲ. ಎಲ್ಲ ಕಂಟಿನ್ಯೂಸ್ ಆಗಿ 100 ಮರಿ ಆಗೋ ಪ್ಲಾನ್ ನಮ್ಮ ಹತ್ರ ಇದೆ ಸರ್. ಆ ತರ ಸರ್ ಈಗ ಇದರಲ್ಲಿ ಮೇನ್ ಆಬ್ಜೆಕ್ಟಿವ್ ಏನಿದೆ ಸರ್? ಒಳಗಡೆ ವಾಟರ್ ತರ ಕಾಣ್ತಿದೆ ಸರ್, ಅದನ್ನ ಕೇಳ್ಬೇಕು ಅನ್ಕೊಂಡೆ ಸರ್. ಒಳಗಡೆ ನೀರ್ ಇಟ್ಟಿದ್ದೀರಾ ಏನ್ ಸರ್? ಅದ್ರ ಗೊತ್ತಾಗ್ಲಿಲ್ಲ ಸರ್. ಇದು ನೀರು ಏನು ಅಂತಂದ್ರೆ ಅದು ಆಕ್ಸಿಜನ್ ಲೆವೆಲ್ಸ್ ಅಂತ. ನಾರ್ಮಲ್ ಆಗಿ ಈಗ ಕೋಳಿ ಮೊಟ್ಟೆ ಮರಿ ಆಗೋದಿಕ್ಕೆ ಒಂದ್ ಸ್ವಲ್ಪ ಆಕ್ಸಿಜನ್ ಅಂತ ಅವಸರ ಇರುತ್ತೆ. ಅದು ಈ ಇದರಿಂದ ಬರುತ್ತೆ ಸರ್, ಏನು ನೀರಿಂದ ಸಿಗುತ್ತೆ. ಅದು ಮೇಂಟೈನ್ ಮಾಡಿದ್ರೇನೆ ಮರಿ ಆಗುತ್ತೆ ಸರ್, ಇಲ್ಲಾಂದ್ರೆ ಮರಿ ಸತ್ತೋಗೋ ಚಾನ್ಸ್ ಇರುತ್ತೆ. ಆ ತರ ಅದಕ್ಕೆ ಅದನ್ನ ಕಂಪಲ್ಸರಿ ಮೇಂಟೈನ್ ಮಾಡ್ಬೇಕಾಗುತ್ತೆ ಸರ್. ಆ ತರ
ಸರ್ ಈಗ ಮರಿ ಜನರಿಗೆ ಹಾ. ಈಗ ನೀವು ಸರ್ವಿಸ್ ಕೊಡ್ತಾ ಇದ್ದಾರೆ ಓಕೆ. ಹಾ ಸರ್. ಈಗ ಕೋಳಿ ಸಾಕಾಣಿಕೆ ಮಿನಿ ಐಟಮ್ ಇದ್ದಂಗೆ ಹೌದು. ನಮ್ಮ ಜನರು ನಮ್ಮ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡ್ಬೇಕಂದ್ರೆ ಹಾ. ಅವ್ರಿಗೊಂದು ಮೋಟಿವೇಶನ್ ಏನಂತ ಹೇಳ್ತಾರೆ ಸರ್ ಸರ್ವಿಸ್ ಬಗ್ಗೆ ಇಲ್ಲಿ? ಸರ್ ಸರ್ವಿಸ್ ಅಂತ ಅಂದ್ರೆ ನಾರ್ಮಲ್ ಆಗಿ ನನಗೆ ಯಾವುದೇ ರೀತಿ ಆಗ್ಬೋದು, ನನ್ನ ಸಪೋರ್ಟ್ ತಪ್ಪದೇ ಇರುತ್ತೆ. ಈಗ ನಾನು ಯಾವ ಥರ ಡೆವಲಪ್ ಆಗ್ತಿದ್ದೀನೋ ಅದೇ ಡೆವಲಪ್ಮೆಂಟ್ ಅವ್ರಿಗೂ ಸಿಗೋ ಥರ ನಾನು ಮಾಡ್ಕೊಡ್ತೇನೆ ಸರ್, ಯಾವುದೇ ಕಾರಣಕ್ಕೂ. ಪ್ಲಸ್ ಇನ್ನೊಂದೇನು ಅಂತಂದರೆ, ಈಗ ಯಾರಿಗಾದ್ರೂ ಬೇಕಂದ್ರೆ ಈಗ ನನಗೆ ಆರ್ಡರ್ ಕೊಡ್ತಿರ್ತಾರೆ ನಾರ್ಮಲಾಗಿ ಮಾಡಿಕೊಡಿ ಅಂತ, ಅವ್ರಿಗೆಲ್ಲ ಮಾಡಿಕೊಡ್ತಿದ್ದೀವಿ, ಹೊರಗಡೆ ಕೊಡ್ತಿದ್ದೀವೆಲ್ಲ. ತಗೊಂಡವ್ರು ಕೂಡ ರಿಸಲ್ಟ್ ಚೆನ್ನಾಗಿದೆ. ಒಂದು ತಗೊಂಡವ್ರು 2-3 ತಗೊಂಡು ಆರಾಮಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಕಮರ್ಷಿಯಲ್ ಆಗಿ ಚೆನ್ನಾಗಿ ಫಿಟ್ ಆಗ್ತಿದ್ದಾರೆ. ಈಗ ಯಾಕಂದ್ರೆ ಈಗ ಪ್ಯೂರ್ ನಾಟಿ ಕೋಳಿ ಕೂಡ ಕೆಜಿ 380 ರೂಪಾಯಿ ಆಗಿದೆ. ಅದೇ ನಾವೀಗ ಕೋಳಿ ಕೆಳಗಡೆ ಹಾಕೊಂಡು ಮರಿ ಮಾಡಿಸ್ಕೊಳ್ಳೋದು ಅಂತ ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸ. ಈಗ ಸುಮ್ಮನೆ ಒಂದು ಕಡೆ ನೋಡಿದ್ರೆ ಕೋಳಿಗೆ ಟೈಮ್ ವೇಸ್ಟ್ ಆಗುತ್ತೆ, ಪ್ಲಸ್ ನಮಗೂ ಟೈಮ್ ವೇಸ್ಟು. ಫೀಡ್ ಕಾಸ್ಟ್ ಅಂತ ಅನ್ನೋದೆಲ್ಲ ಲೆಕ್ಕ ಹಾಕೊಂಡು ಒಂದು ಸ್ವಲ್ಪ ಲಾಸ್ ಬರ್ಬೋದು. ಅದೆಲ್ಲ ಇಲ್ಲದೆ ಸಿಂಪಲ್ ಆಗಿ ಒಂದು ತಿಂಗಳಿಗೆ ಒಂದು 100 ರೂಪಾಯಿ 120 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಒಂದು ಇನ್ಕ್ಯುಬೇಟರ್ಗೆ. 180 ಆಗ್ಬೋದು 90 ಆಗ್ಬೋದು, ಯಾವುದಾದ್ರೂ ಅಷ್ಟೇ ಬರೋದು. ನಾರ್ಮಲ್ ಆಗಿ ಹೌಸ್ ಗ್ಯಾರಂಟಿ. ಮತ್ತೆ ಟಿವಿಗೆ ಯಾವ ಥರ ಪಿನ್ ಹಾಕೋತೀವೋ ಅದೇ ಥರ ಹಾಕೊಂಡು ಆನ್ ಮಾಡ್ಬೋದು. ಟಿವಿ ಪಕ್ಕದಲ್ಲೇ ಮಂಚದ ಪಕ್ಕದಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಆರಾಮ ನಾವು ಮಲ್ಗೋದ್ರ ಪಕ್ಕದಲ್ಲೇ ಇಟ್ಕೊಂಡು ಆರಾಮ್ ಮಲ್ಕೋಬಹುದು. ಬಾಕ್ಸ್ ಕೂಡ ಚಿಕ್ಕದಾಗಿ ಬರುತ್ತೆ, ಜಾಸ್ತಿ ಸಿಂಪಲ್ ಆಗಿರುತ್ತೆ ಸರ್ ಬಾಕ್ಸ್ ಅಂತ. ನಮ್ ಜನ ಕೇಳ್ತಾರ ಪ್ಯೂರ್ ನಾಟಿ ಕೋಳಿ ಬೇಕು ಅಂತ ಕೇಳ್ತಾರೆ ಸರ್. ಹೌದು, ತರ್ಸ್ಕೋಬೇಕಂತಾರೆ. ಅವು ತಂದ ಮೇಲೆ ಚಿಕ್ಕದಾಗ ಗೊತ್ತಾಗಲ್ಲ ಸರ್. ಚಿಕ್ಕಿದ್ದಾಗ ಅವು ದೊಡ್ಡವಾದ್ಮೇಲೆ ಏನಂತಂದ್ರೆ ಕ್ರಾಸಿಂಗ್ ಇದೆ ಅಂತ ಅವಾಗ ಗೊತ್ತಾಗುತ್ತೆ. ಅವಾಗ ಅಕ್ಕದಿಗೆ ಏನಂತಂದ್ರೆ ಏನು ಮಾಡಕ್ ಆಗಲ್ಲ. ಹೌದು ಸರ್. ಹಂಗಾಗಿ ಅವ್ರಿಗೆ ನಾವು ಊಟ ಮಾಡಿಸೋದಕ್ಕಿಂತ ಅವ್ರನ್ನೇ ಊಟನ ರೆಡಿ ಮಾಡ್ಕೋತಾರ. ಅಂದ್ರೆ ಅವ್ರದ್ದು ಅವರೇ ಕ್ರಿಯೇಟ್ ಮಾಡ್ಕೋತಾರ. ಬಿಸ್ನೆಸ್ ಮಾಡಿದ್ರೆ ಅಂತಂದ್ರೆ ಒಂದು ಒಳ್ಳೇದಾಗುತ್ತೆ ಅನ್ಕೊಳ್ಳೋದೇ ನನ್ನ ಚಾನಲ್ ಇಂದ. ಹಾಗಾಗಿ ನಿಮ್ ಹತ್ರ ಬಂದಿರೋದು. ಅವ್ರಿಗೆ ಏನಂತಂದ್ರೆ ಈ ತರ ಇನ್ವರ್ಟರ್ ಕೊಟ್ರಿ ಅಂತಂದ್ರೆ ಅದ್ರ ಮುಖಾಂತರ ಏನಂತಂದ್ರೆ ಯಾವುದೇ ಬೇಕಾದಂತ ಮೊಟ್ಟೆಗಳು ಇಟ್ರೆ ಸೊ ಅದರಿಂದ ಮರಿಗಳು ಮಾಡ್ಕೊಂಡು ಅವರೇ ಅಲ್ಲಿ ನೋಡ್ಕೊಂಡು ಸಾಕಾಣಿಕೆ ಮಾಡಿ ಮಾರಾಟ ಮಾಡಬಹುದು. ಅಥವಾ ಅದರಿಂದ ಏನಂತಂದ್ರೆ ಬೇಕಾದ್ರೂ ಚಿಕ್ಸ್ ಒನ್ ಡೇ ಚಿಕ್ಸ್ ಬೇಕಾದ್ರೂ ಕೊಡ್ಬೋದು ಅಲ್ಲಿ. ಹೌದು ಸರ್, ಕೊಡ್ಬೋದು. ಹಳ್ಳಿಯಲ್ಲಿ ಜನಗಳೆಲ್ಲ ಆತರ ಮಾಡ್ಕೊಂಡು ಮಾಡ್ಬೋದು ಅಂತೀರಿ ಸರ್. ನಡೆಯುತ್ತಂತೀರಿ ಆತರ ಎಲ್ಲ ಸಪೋರ್ಟ್ ಮಾಡ್ತೀರಿ ಸರ್? ಅಲ್ಲ ನಿಮ್ಮ ಹತ್ರ ಎಲ್ಲ ತಗೊಂಡು ಹೋಗೋರಾಗ್ಲಿ ನಮ್ ಸಬ್ಸ್ಕ್ರೈಬರ್ಗಾಗ್ಲಿ ತಪ್ಪದೆ ಮಾಡ್ಕೊಡ್ತೀವಿ ಸರ್. ಆ ವಿಷಯಕ್ಕೆ ಬಂದ್ರೆ ಈಗ ನಮ್ಮಲ್ಲಿ ಆದಷ್ಟು ನಾನು ತಪ್ಪದೆ ಪ್ರಯತ್ನ ಮಾಡಿಕೊಡೋ ಪ್ರಯತ್ನ ಆದ್ರೆ ಮಾಡ್ತೀವಿ ಸರ್, ತಪ್ಪದೆ ಮಾಡ್ತೇವೆ, ಅದಕ್ಕೇನಿಲ್ಲ. ಯಾಕೆಂದ್ರೆ ಈಗ 4 ಜನಕ್ಕೂ ಒಂಥರ ಇರ್ಬೇಕದು. ನಾವೇ ದೇಶಕ್ಕೆಲ್ಲ ಕೊಡ್ಬೇಕಂದ್ರೆ ಆಗೋದಿಲ್ಲ. ನಾವು ಬ್ರಾಂಚಸ್ ಡೆವಲಪ್ ಮಾಡಿದೀವಿ, ಒಂದು 4 ಬ್ರಾಂಚಸ್ ಇದೆ ಈಗ ಸದ್ಯಕ್ಕೆ. ಈ ಕಡೆ ಆಂಧ್ರ ವೈಜಾಗ್ ಒಂದಿದೆ, ನೆಲ್ಲೂರು ಅಂತ ಅಲ್ಲೊಂದಿದೆ. ಈ ತರ ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಬೇರೆ ಮಂಗಳೂರು ಕಡೆ ಒಂದು ಮಾಡ್ತಿದೀವಿ ಸದ್ಯಕ್ಕೆ. ಈ ತರ ಮಾಡ್ತಿದ್ದೀವಿ. ಬಟ್ ಏನೋ ನಾವು ದೇಶ ಎಲ್ಲ ಕೊಡಕ್ ಆಗೋದಿಲ್ಲ. ನಾವು ಸಪೋರ್ಟ್ ಮಾಡ್ತೇವೆ, ಎಲ್ರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಎಲ್ಲರೂ ಏನ್ ಹೆಮ್ಮೆ ಅನ್ಸಿತ್ತು ಅಂದ್ರೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಇದೀರಿ ಅನ್ನೋದಕ್ಕಿಂತ ಬಹಳ ಜನ ಅದನ್ನ ಹೇಳ್ಕೊಂತಾರೆ. ನೀವು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ವಿಸ್ ಕೊಡ್ತಾ ಇದಾರೆ, ಅದೇ ನನ್ಗೆ ಖುಷಿ ಅನ್ಸಿತ್ತು. ಹಂಗಾಗಿ ನಿಮ್ಮನ್ನು ಹುಡ್ಕೊಂಡು ಬಂದಿರೋ ಸರ್. ಬಹಳ ಜನ ಎಲ್ಲ ನಮ್ಮ ಮಾರಾಟಕ್ಕೆ ತಗೋರಿ ಮಾಡ್ರಿ ಅಂತ ಅನ್ನೋದು ಪ್ರಶ್ನೆ ಇಲ್ಲ ಇಲ್ಲಿ. ಅವ್ರು ಅರ್ಥ ಮಾಡ್ಕೊಂಡು ಇದರಿಂದ ನಮ್ಗೆ ಅಡ್ವಾಂಟೇಜ್ ಇದೆ ಅಂದ್ರೆ ಅವ್ರು ತಗೊಂಡಿರ್ತಾರೆ ಸರ್. ಸರ್ ಹೌದು ಸರ್. ಈಗ ನಾನೇನಂತಂದ್ರೆ ಅವ್ರಿಗೆ ಲೈಫ್ ಇದೆ ಅಂತಂದ್ರೆ ಅಂದ್ರೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅಂತಂದ್ರೆ ತಗೊಂಡೋಗಿ ಮಾಡ್ಕೊಂಡ್ರೆ ನಮ್ಮ ಸಪೋರ್ಟ್ 100% ಇರುತ್ತೆ. ಅವ್ರಿಗೆ ಗೊತ್ತಿರಲ್ಲ, ಹೊಸದಾಗಿರ್ತಾರೆ, ತಗೊಂತಾರೆ, ಏನಾದ್ರು ಮಾಡ್ಬೇಕಂದ್ರೆ ಒಟ್ಟಲ್ಲಿ ಇರುತ್ತೆ ಅವ್ರಿಗೆ. ಇರುತ್ತೆ. ಹಾಗಾಗಿ ಇದ್ರದ್ದು ಏನು ಸರ್ ಪ್ರೈಸ್ ಏನಿದೆ, ಯಾವ ತರ ಏನಿದೆ ಸರ್ ಅದ್ರದ್ದು? ಸರ್ ಈಗ ಇದು ಬಂದು 90 ಮೊಟ್ಟೆದು ಬರುತ್ತೆ. 90 ಮೊಟ್ಟೆದು ಬಂದು 7,500 ರೂಪಾಯಿ ತರ ಬೀಳುತ್ತೆ ಸರ್. ಯಾಕೆ ಅಂತಂದ್ರೆ ಈಗ ಅದು ಮೆಟೀರಿಯಲ್ಸ್ ಎಕ್ಸ್ಟ್ರಾ ಮೋಲ್ಡೆಡ್ ಮೆಟೀರಿಯಲ್ ಅಂತ ಬರುತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಸರ್. ಕಂಪ್ನಿ ಕಡೆಯಿಂದ ಮಾಡಿಸೋದೆಲ್ಲಾನು, ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಅದಕ್ಕೆ ಗ್ಯಾರಂಟಿ ಬರೋದಿಲ್ಲ. ಈಗ ನಾವೇನಂತಂದ್ರೆ ನಂಬಿಕೆ ಕೊಟ್ಟು ಮಾರ್ತಿರೋದು, ಗ್ಯಾರಂಟಿ ಸೂಪರ್ ಆಗಿರುತ್ತೆ. ಇನ್ನೊಂದು ಬಾಕ್ಸ್ ಕೂಡ ನಾವು ಕಂಪ್ನಿ ಕಡೆಯಿಂದ ನಾವು ಎಕ್ಸ್ಟ್ರಾ ಆರ್ಡರ್ ಕೊಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಥಿಕ್ನೆಸ್ ಅಂತ ಬಾಕ್ಸ್ ಮಾಡಿಸ್ತೇವೆ. ಅದೇನು ಅಂತಂದ್ರೆ ರಿಸಲ್ಟ್ ಚೆನ್ನಾಗಿದೆ ಸರ್. ಬಾಕ್ಸ್ ವಿಷಯದಲ್ಲಿ ಆಗ್ಬೋದು. ಈಗ ಮೇಲಿಂದ ಕೆಳಗೆ ಬಿದ್ದರೂ ಕೂಡ ಒಡೆ ಚಾನ್ಸ್ ಇರೋದಿಲ್ಲ. ಜಾಸ್ತಿ ಸ್ಟ್ರಾಂಗ್ ಥರ್ಮೋಕೋಲ್ ಅಂದ್ರೆ ಏನೋ ಚೀಪ್ ಅನ್ಕೋತಾರೆ, ಬಟ್ ಇದು ಆತರ ಅಲ್ಲ, ಜಾಸ್ತಿ ಫುಲ್ ಸ್ಟ್ರಾಂಗ್ ಇರುತ್ತೆ. ಇದು ಯಾವ ತರ ನೋಡಿದ್ರು ಸರ್ ಕ್ಯಾರಿ ವಿಷಯದಲ್ಲೂ ಆರಾಮಾಗಿರುತ್ತೆ. ಪ್ಲಸ್ ಇನ್ನೊಂದೇನು ಅಂತಂದ್ರೆ ಹ್ಯಾಂಡ್ಲಿಂಗ್ ವಿಷಯದಲ್ಲಿ ಇದು ಮೇಲಿಂದ ಕೆಳಗೆ ಬಿದ್ರೆ ಒಡೆ ಚಾನ್ಸ್ ಇಲ್ಲ. ನಾನು ತಪ್ಪದೆ 4 ರಿಂದ 5 ವರ್ಷ ಗ್ಯಾರಂಟಿ ಕೊಡ್ತೇನೆ ಥರ್ಮೋಕೋಲ್ ಬಾಕ್ಸ್ಗೆ. ಏನಂತಂದ್ರೆ ಸಿಂಪಲ್ ಅಲ್ಲಿ ಸಿಂಪಲ್, ಪ್ಲಸ್ ಆ ರಿಸಲ್ಟ್ ಅಲ್ಲಿ ರಿಸಲ್ಟ್. ನೀವು ವುಡ್ ಅಲ್ಲಿ ಮಾಡಿದ್ರು, ಮೆಟಲ್ ಅಲ್ಲಿ ಮಾಡಿದ್ರು, ದೊಡ್ಡ ದೊಡ್ಡ ಬೀರುವಾಗ್ಲಲ್ಲಿ ಮಾಡಿದ್ರು, ಫ್ರಿಜ್ ಅಲ್ಲಿ ಮಾಡಿದ್ರು, ರಿಸಲ್ಟ್ ಬರೋದಿಲ್ಲ. ಇದರಲ್ಲಿ ಬರ್ತಿರೋ ರಿಸಲ್ಟ್ ಯಾವ್ದಾರು ಇಲ್ಲ. ನಾರ್ಮಲ್ ಆಗಿ ಹೊರಗಡೆ ಥರ್ಮೋಕೋಲ್ ಬಾಕ್ಸ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ಅದೇನೆ, ಅದರಲ್ಲಿ ಬರಲಿಲ್ಲ ಸರ್. ಮತ್ತೆ ನಾವೆಲ್ಲ 4 ಇಯರ್ಸ್ ಆಗಿದೆ ನಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸು. ಪ್ರತಿ ಸ್ಟೆಪ್ ತಗೊಂಡು ಮುಂದಕ್ಕೆ ಹೋಗ್ತಿದೆ. ಏನು ಅಂತಂದ್ರೆ ಆದಷ್ಟು ಒಳ್ಳೆ ರಿಸಲ್ಟ್ ಕೊಡೋಣ, ಆದಷ್ಟು ಒಳ್ಳೆ ರಿಸಲ್ಟ್ ತಗೊಳ್ಳೋಣ ಅಂತ ಕಾರಣಕ್ಕೆ ಮಾಡಿದ್ವಿ. ಈಗ ಸೂಪರ್ ಸರ್. ಇನ್ನೊಂದು ಅವ್ರಿಗೆ ನೀವು ಹೇಳೋ ಪ್ರಕಾರ 7.5 ಅಂತಂದ್ರೆ 10,000 ರೂಪಾಯಿದಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅವರು ಆರಾಮಾಗಿ. 7,000 8,000 ರೂಪಾಯಿ ಇದಕ್ಕೆ ಒಂದು ಮೊಟ್ಟೆ ತಂದು ಮರಿ ಮಾಡ್ಕೊಂಡು 10,000 ರೂಪಾಯಿದಲ್ಲೇ ಅವ್ರು ಸ್ಟಾರ್ಟ್ ಮಾಡ್ಬೋದು, ಆರಾಮಾಗಿ ಮಾಡ್ಕೋಬಹುದು ಸರ್. ತೊಂದರೆ ಇಲ್ಲ. 1 ಲಕ್ಷ ಆ ತರ ಈ ತರ ಅನ್ನೋದೇನಿಲ್ಲ. ಏನಿಲ್ಲ ಸರ್. ಕಡಿಮೆ ಬಂಡವಾಳದಲ್ಲಿ ಅವ್ರು ಮಾರಾಟ ಮಾಡಬಹುದು, ಚಿಕ್ಸ್ ಮಾಡ್ಕೊಂಡು, ಇಲ್ಲ ಅದನ್ನೇ ದೊಡ್ಡದು ಮಾಡ್ಕೊಂಡು ಬೇಕಾದ್ರೆ ಮಾರಾಟ ಮಾಡಬಹುದು, ಆರಾಮಾಗಿ ಮಾಡ್ಕೋಬಹುದು ಸರ್. ಚೆನ್ನಾಗಿದೆ, ಅದಕ್ಕೇನು ಯೋಚನೆ ಮಾಡೋಷ್ಟಿಲ್ಲ. ಪ್ರತಿಯೊಬ್ಬರಿಗೆ ಅನುಕೂಲ, ಪ್ರತಿಯೊಬ್ಬರು ಬೆಳೆಯೋದಕ್ಕೆ ಜಾಸ್ತಿ ಅನುಕೂಲ ಸರ್. ಏನಿದಕ್ಕೆ 24 ಗಂಟೆ ಕೆಲಸ ಮಾಡ್ಬೇಕಾ, ಇಲ್ಲ 12 ಗಂಟೆ
ಕೆಲಸ ಮಾಡ್ಬೇಕಾಗಿಲ್ಲ. ಇದನ್ನ ಆರಾಮಾಗಿ ಆಟೋಮೆಟಿಕ್ ಆಗಿ ಒಂದ್ ಹತ್ರ ಇಟ್ಟು ಬಿಟ್ಬಿಟ್ರೆ ಇದರಲ್ಲಿ ಆರಾಮಾಗಿ 18 ದಿನಕ್ಕೆ ಮರಿ ಆಗುತ್ತೆ. ಒಂದು ವಾಟರ್ ಮೇಂಟೆನೆನ್ಸ್ ಒಂದಿರುತ್ತೆ, ಅದನ್ನ ಮಾಡ್ಕೊಂಡ್ರೆ ಸರ್ ಹೋಗುತ್ತೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಕೋಳಿ ನಾವೇನ್ ನೋಡ್ಕೋಬೇಕಾ, ಏನ್ ನೋಡ್ಕೊಳ್ಳೋ ಅಷ್ಟಿಲ್ಲ. ಸಿಂಪಲ್ ಸರ್, ಕುರಿಗೆ ಬಾಧೆ ಬಿಡೋ ಅಷ್ಟು ಇದಕ್ಕೇನಿಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ಳೋದೇ, ತಲೆನೋವಿಲ್ಲ. ಮಾಡ್ಕೊಂಡ್ರೆ ಎಷ್ಟು ಈಗ ಎಷ್ಟು ಡೇಸ್ ಅಲ್ಲಿ ಅದು ಇದಾಗುತ್ತೆ ಸರ್, ಮರಿ ಇದಾಗುತ್ತೆ ಅದ್ರದ್ದು? ಸರ್ 21 ದಿನ ಆಗುತ್ತೆ. ನಾನು 18 ದಿನದಿಂದ ಚಾನ್ಸ್ ಇದೆ, ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಹೊರಗಡೆ ಕ್ಲೈಮೇಟ್. 18 ದಿನಕ್ಕೆ ಆಗಿರೋ ದಿನನೂ ಇದೆ, 21 ದಿನಕ್ಕೆ ಆಗಿರೋ ದಿನ ಇದೆ. ಈಗ ಈ ಕ್ಲೈಮೇಟ್ಗೆ 25 ದಿನಕ್ಕೆ ಆಗ್ತಿದೆ, ಸುಳ್ಳು ಹೇಳೋದೇನಿಲ್ಲ. 25 ದಿನಕ್ಕೆ ಈಗ ಆಗ್ತಿದೆ. ಕಾರಣ ಏನು ಅಂತಂದ್ರೆ ಕ್ಲೈಮೇಟ್ ಹೊರಗಡೆ ಜಾಸ್ತಿ ಚೆನ್ನಾಗಿಲ್ಲ, ಎಲ್ಲ ಮಳೆ, ವಿಪರೀತ ಮಳೆ. ಆದ ಕಾರಣ ಸ್ವಲ್ಪ ಲೇಟ್ ಆಗ್ತಿದೆ ಮರಿಗಳು. 18 to 25. 25 ವರೆಗೂ ಇದೆ ಸರ್. ಈಗ ಸರ್ ಈಗ ಮೊಟ್ಟೆ ಇಟ್ಟದ್ದು ತೋರಿಸಿದ್ರಿ, ಹೌದು. ನಿಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಅಲ್ಲಿ ಇರ್ತಾವ ಸರ್ ಎಲ್ಲ ಸರ್ ಅವು ಬಂದು ಏನು ಅಂತಂದ್ರೆ ಈಗ ಜಾಸ್ತಿ ಜನ ಕೇಳ್ತಿದ್ದಾರೆ ಮಾಡ್ಕೊಡಿ ಅಂತ, ಅವ್ರಿಗೋಸ್ಕರ ತರಿಸಿಟ್ಟಿದ್ದೇನೆ, ಮಾಡಿ ಕೂಡ ಕೊಡ್ತಿದ್ದೀವಿ ಸರ್. ನಮ್ಮ ಲೋಕಲ್ ಅವ್ರಿಗೆ ಎಲ್ಲ ಆ ಕಡೆ ಹಾನಗಲ್ ಆಗ್ಬೋದು, ಆ ಕರ್ನಾಟಕ, ಆಂಧ್ರ, ತೆಲಂಗಾಣ 3 ಸ್ಟೇಟ್ಸ್ ಕೊಡ್ತಿದ್ದೇವೆ. ಚೆನ್ನಾಗಿದೆ ಸರ್, ಎಲ್ಲರೂ ತಗೊಂಡವ್ರಿಗೆ ಚೆನ್ನಾಗಿರೋ ಕಾರಣ ಇನ್ನೂ 1-2 ಹಾಕೋತಿದ್ದಾರೆ ಆ ತರ. ಸರ್ ಈಗ ಇದು ಒಂದು ಅಂದ್ರೆ ನೀವು ಇದರಲ್ಲಿ ಮೊಟ್ಟೆ ಇಟ್ಟಿಲ್ಲ, ಯಾವ ತರ ಒಂದು ಲೈಟ್ ವೇಟ್ ಇದೆ ತೋರಿಸ್ಕೊಡಿ ಸರ್. ಸರ್ ಇದು ಬಂದು ಒಂದು 5 kg ಇಂದ 6 kg ಬರುತ್ತೆ ಸರ್ ವೆಯ್ಟ್ ಅಂತ ಅನ್ನೋದು. ಇದು ಜಾಸ್ತಿ ಸಿಂಪಲ್ ಅಷ್ಟೇ ಬರುತ್ತೆ, 5 ರಿಂದ 6 kg. ಜಾಸ್ತಿ ಸಿಂಪಲ್ ಆಗಿರುತ್ತೆ ಸರ್, ವೆಯ್ಟ್ ಕಡಿಮೆ. ಸರ್ ಪೂರಾ ಕ್ಲಿಯರ್ ಆಗಿ ಸ್ವಲ್ಪ ಏನಾದ್ರು ಹೆಲ್ಪ್ ಆಗುತ್ತೆ, ಮಾಡಿ ತೋರ್ಸಕ್ಕಾಗುತ್ತಾ? ಈ ಕಡೆ ತೋರಿಸೋಣ ಬನ್ನಿ. ಇದು ಬೇಡ, ವಾಟರ್ ಇದೆ. ಇದು ಏನಿಲ್ಲ, ಸಿಂಪಲ್ ಆಗಿ ಬರುತ್ತೆ. ಇದು ನೋಡಿ, ಈ ತರ ಇದನ್ನ ಟ್ರೈನ್ ಹಿಂಗ ಹೊರಗಡೆ ತೆಗೆದುಕೊಂಡ್ರೆ ನಾರ್ಮಲ್ ಆಗಿ ಫಿಟ್ಟಿಂಗ್ ಬರುತ್ತೆ, ಎಲ್ಲಾನು ಫಿಟ್ಟಿಂಗ್ ಇರುತ್ತೆ. ಆ ಕಡೆ ಈ ಕಡೆ ಬಲ್ಬ್ ಇದೆ, ಮಷಿನ್ ಇದೆ. ಆಮೇಲೆ ಆ ಕಡೆ ಏನಾದ್ರು ಇದಾಗುತ್ತಾ ಸರ್? ಇಲ್ಲ, ಅದಷ್ಟೇ. ಇನ್ನು ಅಲ್ಲಿ ಅದೇ ನೀರಿಂದು ಟಬ್ ಒಂದು ಬರುತ್ತೆ ಅಲ್ಲಿ. ಅದ್ರ ಅದ ನಂತರ ಇದು ಬಂದು ಇದರಲ್ಲಿ ಇಡಬೇಕಾ ಅದನ್ನ? ಫ್ಯಾನ್ ಕೆಳಗಡೆ ಇರಬೇಕಾಗುತ್ತೆ ಸರ್. ಅದು ಹೇಳ್ತೇವೆ, ಅದು ನಾವೀಗ ಹೇಳಕ್ ಆಗೋದಿಲ್ಲ, ಅದು ಅವ್ರ ಕ್ಲೈಮೇಟ್ ಮೇಲೆ ಮಾಹಿತಿ ಕೊಡ್ತೀರಾ? ಅದು ನಮ್ಮ ಹತ್ರ ತಗೊಂಡವ್ರಿಗೆ ಬೇಕು ಅಂತ ಅವ್ರಿಗೆ ನಾನು ನೀಟಾಗಿ ಮಾಹಿತಿ ಕೊಡ್ತೇನೆ, ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಪ್ರಯತ್ನ ಏನು ಅಂತಂದ್ರೆ ಸರ್, 100 ಮಟ್ಟಿಗೆ ಆದಷ್ಟು 95-96 ಇಲ್ಲ 100 ತರಿಸೋದು ನಮ್ಮ ಪ್ಲಾನು ಈಗ. ಸರ್ ಅದು ಈಗ ಸದ್ಯಕ್ಕೆ 95 ನಮ್ ಬರ್ತಿದೆ, ತಗೊಂಡವ್ರಿಗೆ ಬರ್ತಿದೆ, ಜಾಸ್ತಿ ಜನಕ್ಕೆ ಬರ್ತಿದೆ, ಕೆಲವರಿಗೆ ಲಾಸ್ ಆಗಿದೆ, ಇಲ್ಲ ಅನ್ನಿಲ್ಲ. ಅದು ಅವ್ರದೇ ಮೇಂಟೆನೆನ್ಸ್ ತಪ್ಪಿದೆ, ಅದು ಕೂಡ ಹೇಳಿದ್ದೀನಿ ನಾನು ಆಲ್ರೆಡಿ ಅವ್ರಿಗೆ, ಈ ತರ ಮಾಡ್ಕೊಳ್ಳಿ ಅಂತ. ಸೊ ಈ ತರ ಸರಿ ಮಾಡ್ಕೊಂಡಿದ್ದಾರೆ ಸರ್ ಈಗ ಸದ್ಯಕ್ಕೆ. ಈಗ ಇದ್ರ ಅಡ್ವಾಂಟೇಜ್ ಏನು ಅಂತಂದ್ರೆ, ಕರೆಂಟ್ ದಿನಕ್ಕೆ 24 ಅವರ್ ಇರ್ಬೇಕಂತ ಕೆಲಸ ಏನಿಲ್ಲ, ಒಂದು 4 ಅವರ್ಸ್ ಕಡಿಮೆ ಇದ್ರು ತಟ್ಕೊಳ್ಳುತ್ತೆ. ಏನು ಅಂತಂದ್ರೆ ಈ ಕ್ಯಾಪ್ ಒಂದು ಓಪನ್ ಮಾಡದೆ ನೋಡ್ಕೋಬೇಕಾಗುತ್ತೆ. ಅದ್ರ ನೋಡ್ಕೊಂಡ್ರೆ ತಪ್ಪದೆ ಒಂದು ಪ್ರಾಬ್ಲಮ್ ಏನಿಲ್ಲ ಸರ್. ಒಂದು 4 ಅವರ್ಸ್ ಇನ್ವರ್ಟರ್ ಆರಾಮಾಗಿ ಸರ್, ಆರಾಮಾಗಿ ಮಾಡ್ಕೋಬಹುದು. ಇನ್ವರ್ಟರ್ ಆಗಲಿ ಬ್ಯಾಟ್ರಿ ಆಗಲಿ ಆರಾಮಾಗಿ ಜಾಯಿನ್ ಮಾಡ್ಕೊಂಡ್ರೆ ತಲೆನೋವು ಇರೋದಿಲ್ಲ. ಕರೆಂಟ್ ನಾರ್ಮಲ್ ಆಗಿ ಇರುತ್ತೆ, ಈಗ ಒಂದು 1/2 ಅವರ್ 10 ನಿಮಿಷದ ಮೇಲೆ ಹೋಗೋದಿಲ್ಲ, ಇಲ್ಲ 1 ಅವರ್ 2 ಅವರ್ ಹೋದ್ರೂ ಪರವಾಗಿಲ್ಲ. 4 ಅವರ್ಸ್ ವರೆಗೂ ಚಾನ್ಸ್ ಇರುತ್ತೆ. 4 ಅವರ್ಸ್ ಮೇಲೆ ಹೋದ್ರೆ ಇನ್ವರ್ಟರ್ ಆಗಲಿ ಬ್ಯಾಟ್ರಿ ಆಗಲಿ ತಲೆನೋವು. ಅಷ್ಟರೊಳಗಡೆ ಆದ್ರೆ ಏನು ಬೇಕಾಗಿಲ್ಲ ಸರ್. ಸಿಂಪಲ್ ಆಗಿ ಆ ಕ್ಯಾಪ್ ಒಂದು ಓಪನ್ ಮಾಡದೆ ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ಆತರ ಜಾಸ್ತಿ ಸಿಂಪಲ್. ಕೊನೆಯದಾಗಿ ನಮ್ಮ ಒಂದು ರೈತರಿಗೆ, ರೈತ ಬಾಂಧವರಿಗೆ, ಅವ್ರಿಗೆ ಏನು ಉಪಕಸ ಬಗೆಯಲ್ಲಿ ಸ್ವಾವಲಂಬಿಯಾಗಿ ಜೀವನ ಮಾಡಕ್ಕೆ ಅಲ್ಲಿ ಇಲ್ಲಿ ಹೋಗಿ ಜಾಬ್ ಅನ್ನೋದಕ್ಕಿಂತ ಸೊ ಈ ತರ ಏನಾದ್ರು ತಗೊಂಡು ಕಡಿಮೆ ವೆಚ್ಚದಲ್ಲಿ ಅವ್ರದೇ ಒಂದು ಸ್ವಂತ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೋಕೆ ಒಂದು ಮೋಟಿವೇಶನ್ ಅಂದ್ರೆ ಏನಂತ ಹೇಳ್ತಾರೆ ಸರ್ ನಮ್ಮ ಜನಗಳಿಗೆ? ಸರ್ ಮೋಟಿವೇಶನ್ ಅಂತಂದ್ರೆ ಈಗ ಅದು ಅವರ ಚಾಯ್ಸು, ಅವ್ರ ಲೈಫ್ ಅವ್ರ ಚಾಯ್ಸು. ಬಟ್ ಏನು ಅಂತಂದ್ರೆ ನಾಳೆ ಬೆಳಿಗ್ಗೆ ಕೂಡ ಒಬ್ರು ಕೆಳಗೇನೆ ಕೆಲಸ ಮಾಡ್ಬೇಕು ಅಂತ ಅನ್ನೋ ಯೋಚನೆ ಅವ್ರಿಗಿದ್ರೆ ಅವ್ರು ಜಾಬ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇಲ್ಲ ನಾವು ಇಲ್ಲ ಒಂದು ಓನರ್ ಆಗ್ಬೇಕು, ನಾವು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಂಪಾದಿಸಬೇಕು ಅಂತ ಯೋಚನೆ ಇದ್ರೆ ಸ್ವಂತ ದುಡಿಮೆ ಇರಬೇಕು, ಮಾದರಿಯಾಗಿರ್ಬೇಕು. ಅದು ಆ ವಿಷಯದಲ್ಲಿ ಬಂದ್ರೆ ಸರ್ ನನ್ನ ಸಜೆಷನ್ ಕೇಳಿದ್ರೆ ತಪ್ಪದೆ ನನಗೆ ಏನ್ ಕೆಪಾಸಿಟಿ ಇದೆಯೋ ನಾನು ಅದ್ರಲ್ಲಿ ತಪ್ಪದೆ ಇದು ಮಾಡ್ಕೊಳ್ತೀನಿ ಸರ್. ಈಗ ಏನು ಅಂತಂದ್ರೆ ಈ ಬ್ರಾಯ್ಲರ್ ಅಂತ ಅನ್ನೋದು ಬಂದ್ಬಿಟ್ಟು ಜಾಸ್ತಿ ಜನ 40-50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರೋ ಕಾರಣ ಅದೇ ಬ್ರಾಯ್ಲರ್ ಕೋಳಿ. ಅದನ್ನು ಹೇಳಿದ್ರು ಹೇಳಿಲ್ಲ ಅಂದ್ರು ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಏನು ಅಂತಂದ್ರೆ ನಾಟಿ ಕೋಳಿ ಸಾಕಿ, ನಾಟಿ ಕೋಳಿನ ತಿನ್ನೋಗೆ ತರ ಮಾಡ್ಕೊಡಿ. ಇನ್ನೂ ಒಂದು ಈಗ 350 ರೂಪಾಯಿ ಮಾರ್ಕೆಟ್ ರೇಟ್ ಇದೆ, ಇನ್ನೂ ಸ್ವಲ್ಪ ಕಡಿಮೆ ರೇಟ್ ಮಾಡಿ ಮಾರೋಣ. ಯಾಕೆ ಅಂತಂದ್ರೆ ನಾವು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂಡ್ರೆ ನಾವ್ ಇನ್ನೊಂದು 2 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಆಗ್ಬೋದು, ನಮ್ಮ ಸಂಸಾರ ಆಗ್ಬೋದು, ನಮ್ಮ ಫ್ಯಾಮಿಲಿ ಆಗ್ಬೋದು. ಹೌದು, ಇನ್ನೂ 1-2 ದಿವಸ ಎಕ್ಸ್ಟ್ರಾ ಬದುಕ್ತೀವಿ ಸರ್ ಈ ಪ್ರಪಂಚದಲ್ಲಿ. ಇಲ್ಲಾಂತಂದ್ರೆ 40-45 ವರ್ಷದಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್. ಅದೊಂದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಆದಷ್ಟು ನಾಟಿ ಕೋಳಿ ತಿಂದು ಹೆಲ್ದಿ ಆರೋಗ್ಯವನ್ನು ಕಾಪಾಡಿಕೊಂಡು, ಪ್ಲಸ್ ಅದ್ರ ಜೊತೆಗೆ ನಾವು ಕೂಡ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಅನ್ನೋದನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಮುಂದಕ್ಕೆ ಹೋಗೋಣ. ಜಾಬ್ ಅಂತ ಅನ್ನೋದೊಂದು ಸ್ವಲ್ಪ ಕಡಿಮೆ ಪಕ್ಕದಲ್ಲಿ ಇಡೋಣ. ಯಾಕೆಂದ್ರೆ ಜಮೀನಿದೆ, ಜಮೀನು ಇದಕ್ಕೇನು ಬೇಕಾಗಿಲ್ಲ, ಒಂದು 1/4 ಎಕರೆ ಜಮೀನು ಇದ್ರೆ ಸಾಕು. ಅದೇ ಜಾಸ್ತಿ ಹೋಗ್ತೀನಿ. ನೀವು ಲೀಸ್ಗೆ ಹಾಕೊಂಡ್ರು ಇಲ್ಲ ಬಾಡಿಗೆಗೆ ಹಾಕೊಂಡ್ರು ಯಾವ್ದಾದ್ರು ಚಾಯ್ಸ್. ಒಂದು ಸಿಂಪಲ್ ಇಂಕ್ಯುಬೇಟರ್ ಹಾಕೊಂಡು ಒಂದು 4-5 ನಾಟಿ ಕೋಳಿ ಹಾಕೊಂಡು ಅದನ್ನ ಒಂದು ಪಾರ್ಟ್ ಟೈಮ್ ಆಗಿ ತಗೊಳ್ಳಿ, ಫುಲ್ ಟೈಮ್ ಆಗಿ ಬೇಡ, ಪಾರ್ಟ್ ಟೈಮ್ ಆಗಿ ತಗೊಂಡು ಡೆವಲಪ್ ಆದ್ರು. ನಾನು ನಾಟಿ ಕೋಳಿ ವಿಷಯಕ್ಕೆ ಬಂದ್ರೆ ನನಗೆ ತಿಂಗಳಿಗೆ ಕಡಿಮೆ ಒಂದು 2-3 ಲಕ್ಷ
ತಪ್ಪದೆ ಬರುತ್ತೆ ಸರ್. ಈಗ ಯಾಕೆಂದ್ರೆ ನನ್ನ ಹತ್ರ ಈಗ ಈ ಬ್ರಾಂಚಲ್ಲಿ ಒಂದು 120 ಕೋಳಿ ಇದೆ, ಒಂದು 20 ಹುಂಜಾನು ಒಂದು 100 ಕೋಳಿ ಹೆಣ್ಣು ಕೋಳಿ ಇದೆ. ಅದು ಡೈಲಿ ನಮ್ಗೆ ಏನಿಲ್ಲ ಅಂತಂದ್ರೆ ಒಂದು 20 ಬರುತ್ತೆ, ಒಂದು 70 ಅದರ ಮೊಟ್ಟೆಗಳು ಬರುತ್ತೆ ಡೈಲಿ. ಅದರಲ್ಲಿ ಮರಿ ಮಾಡಿಸೋದಾಗ್ಬೋದು, ಇಲ್ಲ ಮೊಟ್ಟೆ ಕೊಡೋದಾಗ್ಬೋದು, ಆ ಥರ ಮಾಡಿಕೊಂಡು ತಿಂಗಳಿಗೆ 2-3 ಲಕ್ಷ ಏನು ಕಡಿಮೆ ಇಲ್ಲ ಸರ್. ಜಾಬ್ ಅವರು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಿದೆ. ನಾನು ಮಾಡಿರೋದು ಖಾಲಿ ಎಕರೆ ಕೂಡ ಇಲ್ಲ ನಾವು ಮಾಡಿರೋದು, ನಮ್ಮ ಮನೆ ಸುತ್ತಮುತ್ತಲ ಮಾಡ್ಕೊಂಡು ಸಿಂಪಲ್ ಆಗಿ ಮಾಡಿದ್ದೀವಿ. ನನ್ನ ಬಡ್ಜೆಟ್ ಎಷ್ಟು ಅಂತಂದ್ರೆ ಇದ್ರೆ ಒಂದು 60-70 ಸಾವಿರ ಇದೆ. ಅಂದ್ರೆ ನಾನು ಅದು ಒನ್ ಟೈಮ್ ಮಾಡಲಿಲ್ಲ, ಜಾಸ್ತಿ ಲಾಂಗ್ ಟೈಮಲ್ಲಿ ತಗೊಂಡು ಹತ್ರ ಮಾಡಿಕೊಂಡು ಕೋಳಿನ ಸೇಫ್ಟಿ ಮಾಡಿಕೊಂಡು ಅದ್ರ ಜೊತೆಗೆ ಸರೌಂಡಿಂಗ್ ಜಾಸ್ತಿ ಕಡಿಮೆ ರೇಟು ಮೆಶ್ ಇಲ್ಲ, ಪ್ಲಾಸ್ಟಿಕ್ ಮೆಶೆ. ಬಟ್ ಏನು ಅಂದರೆ ನಾಯಿಗಾದರೆ ಯಾವುದಕ್ಕೆ ಆಗಲಿ ಅದು ಜಗ್ಗೋದಿಲ್ಲ. ನಾಯಿ ಬಂದು ಅದಕ್ಕೆ ಬಾಯಿ ಹಾಕಿದ್ರು ಕೂಡ ಆರಾಮಾಗಿ ಅದು ಬಾಯಿಗೆ ತಗೊಳ್ಕೊಂಡ್ಬಿಡುತ್ತೆ ತಪ್ಪ ಅದು ಕೀಳಕ್ಕಾಗೋದಿಲ್ಲ. ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅದು. KG 450 ರೂಪಾಯಿ 500 ರೂಪಾಯಿ ಥರ ಮಾರ್ತಿದ್ದಾರೆ ಅದನ್ನ. ಜಾಸ್ತಿ ಚೆನ್ನಾಗಿದೆ. ಅದು 9 ಅಡಿ ಹೈಟ್ ಬರುತ್ತೆ ಮೆಶ್. ಸೂಪರ್ ಆಗಿದೆ ಸರ್. ಕೋಳಿ ವಿಚಾರದಲ್ಲಿ ಅನ್ಕೊಂಡ್ರು ಅವ್ರಿಗೆ ಏನೇನು ಅಂದ್ರೆ ಏನಾದ್ರು ವ್ಯಾಕ್ಸಿನೇಷನ್ ಬೇಕಾದ್ರೂ ಮಾಹಿತಿ ಏನಾದ್ರು ಕೊಡ್ತೀರಾ ಸರ್ ಅವ್ರಿಗೆ? ಸರ್ ತಪ್ಪದೆ ಕೊಡ್ತೇವೆ. ಈಗ ಏನು ಅಂತಂದ್ರೆ ಈಗ ನಮ್ಮ ಕಸ್ಟಮರ್ಗೆ ಸರ್ವಿಸ್ ಸರ್ ತಪ್ಪದೆ, ಈಗ ನನಗೆ ಗೊತ್ತಿರೋ ವಿಷಯ ನಾನು ಸರ್ವಿಸಲ್ಲಿ ತಪ್ಪದೆ ಕೊಡ್ತೇನೆ. ನಮ್ಮ ಕಸ್ಟಮರ್ಸ್ಗೆ ಯಾವುದೇ ಕಾಲಕ್ಕೂ ಏನು ತೊಂದರೆ ಮಾಡೋದಿಲ್ಲ ಸರ್. ಯಾವುದೇ ಕಾರಣಕ್ಕೂ ಎಲ್ಲ ಸಪೋರ್ಟ್ ಮಾಡಿಕೊಡ್ತೇವೆ. ನಮ್ಗೆ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟು ನಾಲೆಡ್ಜ್ ನಾವು ಕೊಡ್ತೇವೆ. ತಪ್ಪದೆ ಇನ್ನು ಪಕ್ಕದಲ್ಲಿ ವೆಟರ್ನರಿ ಡಾಕ್ಟರ್ ಇರ್ತಾರೆ, ನಮ್ಮ ಎಲ್ಲರೂ ಊರಲ್ಲಿ ಇರ್ತಾರೆ, ಅವ್ರನ್ನ ಒಂದು ಸ್ವಲ್ಪ ಕನ್ಸಲ್ಟ್ ಆಗಿದ್ರೆ ಅವ್ರು ನೀಟಾಗಿ ಈ ಥರ ಈ ಕ್ಲೈಮೇಟ್ಗೆ ಈ ಥರ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾರೆ. ಅವರ ಸಜೆಷನ್ ತಗೊಂಡು ನಾವು ಒಳ್ಳೆದಾಗಿ ಡೆವಲಪ್ ಆಗ್ಬೋದು ಸರ್. ಖುಷಿ ಅನ್ಸುತ್ತೆ ಸರ್ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ. ನಾನು ಬಂದ ತಕ್ಷಣ ಸರ್ ಬನ್ನಿ ವಿಡಿಯೋ ಮಾಡೋಣ ಸರ್, ನಿಮ್ಗೆ ಹುಡ್ಕೊಂಡು ಬಂದಿದ್ದೀನಿ, ನಮ್ಮ ಚಾನಲ್ ಇಂದ ಕೇಳ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ತುಂಬಾ ರೆಸ್ಪಾನ್ಸ್ ಮಾಡಿದ್ರು ಸರ್. ತುಂಬಾ ಖುಷಿ ಅನ್ಸಿತ್ತು. ನಿಮ್ ಪ್ರೀತಿ ನಿಮ್ ವಿಶ್ವಾಸ ಹಿಂಗೆ ಇರು ಸರ್ ನಮ್ಮ ಮೇಲೆ ಅಂತ ಹೇಳ್ತಾ ಸರ್ ವಿಡಿಯೋ ಮುಗಿಸ್ತೀನಿ ಸರ್. ನಮಸ್ಕಾರ ಸರ್. ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ನಿಮ್ಮ ವಿಷಯದಲ್ಲಿ. ನೀವು ನಿಜವಾಗ್ಲೂ ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಈಗ ಯಾರೇ ಕಷ್ಟ ಆಗ್ಬೋದು, ಈಗ ನನ್ನ ಕಷ್ಟ ನನಗೆ ಗೊತ್ತು. ಇದು 4 ಇಯರ್ಸಿಂದ ನಾನು ಎಷ್ಟು ಕಷ್ಟ ಬಿದ್ದೀನೋ, ನನಗೊಬ್ಬನಿಗೆ ಅಲ್ಲದೆ ಇನ್ನೊಂದು 1,00,000 ಜನಕ್ಕೋ 1,000 ಜನಕ್ಕೋ ಕೋಟಿ ಜನಕ್ಕೋ ತಲುಪೋ ಕೆಲಸ ನೀವು ಮಾಡ್ತಿದ್ದೀರಿ. ಆದ್ರಿಂದ ಸರ್ ನಿಮ್ಮಿಂದ ನಾವು, ನಮ್ಮಿಂದ ನೀವು, ನಮ್ಮಿಬ್ಬರಿಂದ ಈ ದೇಶ ಚೆನ್ನಾಗಾಗುತ್ತೆ ಸರ್. ಅದರಲ್ಲಿ ನಮ್ಮ ಕಷ್ಟ ಜಾಸ್ತಿ ಇದೆ. ಜಾಸ್ತಿ ಥ್ಯಾಂಕ್ ಯು ಸರ್. ನಿಮ್ಮ ಕಷ್ಟ ನಮ್ಗಂದ್ರೆ 100 ಪಟ್ಟು ಜಾಸ್ತಿ ಇದೆ. ಸರ್ವಿಸ್ ಕೊಟ್ರೆ ಸರ್ ಅವರು ಅಟ್ಲೀಸ್ಟ್ ಅವ್ರ ಚಾನಲ್ ನೋಡ್ಕೊಂಡು ತಗೊಂಡಿವಿ ಅಂತ ನಮ್ಮ ನೆನ್ಪು ಮಾಡ್ಕೊಂಡ್ರೆ ಅವ್ರ ಪ್ರೀತಿನೇ ನಮ್ಮನ್ನ ಕಾಪಾಡುತ್ತೆ ಸರ್. ಅದೇ ಜನರು ಮುಖ್ಯ ಸರ್ ನಮ್ಗೆ, ಮತ್ತೇನಿಲ್ಲ ಸರ್. ಯಾವ್ದು ಶಾಶ್ವತ ಇಲ್ಲ. ಒಂದಿನ ನಾವು ಏನೇ ಸಂಪತ್ತಿದ್ರು ಬಿಟ್ಟು ಹೋಗ್ತೀವಿ. ಕೊನೆಗೆ ಉಳಿಯೋದೇ ಪ್ರೀತಿ ಅನ್ನೋ ಸಂಪತ್ತು ನಮ್ಮನ್ನ ನೆನ್ಸ್ಕೊಳ್ಳೋದು ಅದು ಒಂದೇ ಅಂತ ಅನ್ಕೊಳ್ತೀನಿ ಸರ್. ಹೌದು ತುಂಬಾ ಒಳ್ಳೆ ಮಾತಾಡಿದ್ರು ಸರ್. ದುಡ್ಡು ಅಂತ ಅನ್ನೋದು ಇವತ್ತಿರುತ್ತೆ, ಇನ್ನು ಅರ್ಧವರೆಗೆ ಇರೋದಿಲ್ಲ. ಯಾಕೆಂದ್ರೆ ಖರ್ಚು ಅಷ್ಟೇ ಇರುತ್ತೆ ಇವತ್ತಿನ ದಿನ. ಇವತ್ತಿರ್ಬೋದು, ನಾಳೆ ಇರೋದಿಲ್ಲ ಅಷ್ಟೇ. ಅದಕ್ಕೆ ಸಿಂಪಲ್ ಲಾಜಿಕ್ಕು ದುಡ್ಡು ಅಂತ ಅನ್ನೋದು. ನಾವೇನು ಸರ್ವಿಸ್ ಕೊಡ್ತೀವೋ, ಏನು ಜನರು ಒಂದು ಸ್ವಲ್ಪ ಅವ್ರ ಕಷ್ಟದಿಂದ ಹೊರಗಡೆ ಬಂದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಷ್ಟ ಅಂದರೆ ಕಷ್ಟ ಕಡಿಮೆ ಆಗಿ ದುಡ್ಡು ಎಕ್ಸ್ಟ್ರಾ ಸಂಪಾದನೆ ಮಾಡಿಕೊಂಡು ಒಳ್ಳೆಯ ಜೀವನ ಕಟ್ಕೊಳ್ಳೋದಕ್ಕೆ ದಾರಿ ಮಾಡ್ಕೊಳ್ಳೋದೆ ಮಾಡ್ಕೊಡ್ತಿದ್ದೀರಲ್ಲ ನೀವು. ನಿಮಗೆ ತುಂಬ ಧನ್ಯವಾದ ಸರ್ ಈ ವಿಷಯದಲ್ಲಿ. ಇನ್ನೊಂದು ಏನು ಅಂತಂದರೆ ನಮಗೆ ದೊಡ್ಡವರು ಅಂದರೆ 80 ವರ್ಷ 70 ವರ್ಷ ಈ ಥರದವರು ಜಾಸ್ತಿ ಜನ ಕಾಲ್ ಮಾಡ್ತಿದ್ದಾರೆ. 90 ವರ್ಷದವ್ರು ಕಾಲ್ ಮಾಡ್ತಿದ್ದಾರೆ. ಸರ್ ರಂಜಿತ್ ಅವರೇ, ನೀವು ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಇದು ನಮಗೆ ನಮ್ಮ ಜನ್ರೇಷನಲ್ಲಿ ಇವಿಲ್ಲ. ನಾವು ಜಾಸ್ತಿ ಬಾಧೆ ಬೀಳ್ತಿದ್ದೀವಿ ವಿಷಯದಲ್ಲಿ. ಇವತ್ತಿನಿರೋ ಟೆಕ್ನಾಲಜಿ ಆಗ್ಬೋದು, ಅದ್ರ ಜೊತೆಗೆ ಏನಿದೆ ಈ ಅಪ್ಡೇಟಿವಿಟಿ ಆಗ್ಬೋದು ನಮ್ಮ ಕಾಲದಲ್ಲಿ ಇದ್ದರೆ ನಾವು ಇನ್ನಷ್ಟು 10ರಷ್ಟು ಡೆವಲಪ್ ಆಗೋ ಚಾನ್ಸ್ ನಮಗಿತ್ತು ಸರ್. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಸಮಾಜಕ್ಕೆ ಜಾಸ್ತಿ ಉಪಯೋಗ ಆಗಬೇಕು ಅಂತ ಜಾಸ್ತಿ ನನಗೆ ಒಳ್ಳೆ ಧೈರ್ಯ ಕೊಡೋದಕ್ಕೆ ಜಾಸ್ತಿ ಜನ ಕಾಲ್ ಮಾಡ್ತಿದ್ದಾರೆ. ನನಗೂ ಆ ವಿಷಯದಲ್ಲಿ ಜಾಸ್ತಿ ಧೈರ್ಯ ಬಂದಿದೆ ಸರ್. ನನಗೆ ದುಡ್ಡು ಮುಖ್ಯ ಅಲ್ಲ, ಅವರು ಕೊಟ್ಟಿರೋ ನಂಬಿಕೆ ಇದೆ ನೋಡಿ. ನೀವು ಮಾಡಿ ಸರ್, ನಾವು ಒಂದು ಹೆಜ್ಜೆ ಮುಂದೆ ಹಾಕ್ತೇವೆ, ನಿಮ್ಮಿಂದ ನಾವು ಒಂದು ಸ್ವಲ್ಪ ಬೆಳಿತೀವಿ, ಅದ್ರ ಜೊತೆ ನೀವು ಬೆಳೀರಂತೆ ಅಂತ ಹೇಳಿದ್ರೆ ನೋಡಿ, ಜಾಸ್ತಿ ಒಳ್ಳೆ ಕೆಲಸ ಸರ್. ನಾಟಿ ಕೋಳಿಗೆ ಆಗ್ಬೋದು ನನಗೆ ಜಾಸ್ತಿ ಜನ ಕಾಲ್ ಮಾಡ್ತಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಕೊಡೋ ಇದು ಸ್ಟಾಕ್ ಇಲ್ಲ, ಖಾಲಿ ಆಗಿದೆ. ಬಟ್ ಕೊಡೋಣ ಸರ್, ತಪ್ಪದೆ ಕೊಡ್ತೇನೆ. ಫೆಬ್ರವರಿ ನಂತರ ಕಂಟಿನ್ಯೂಸ್ ಆಗಿರುತ್ತೆ, ಆವಾಗ ತಪ್ಪದೆ ಕೊಡ್ತೇವೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.